ದೇಶವನ್ನ ಯಾಕೆ ಸೇರಲಿಲ್ಲ? ಇಲ್ಲಿ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನ ಕರೆತರುವುದಕ್ಕೆ ದೇವರಿಂದ ನೇಮಿಸಲ್ಪಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಮೋಶೆ. ಹಲ್ಲೆಲೂಯಾ. ಇಲ್ಲಿ ಮೋಶೆಯನ್ನ ದೇವರು ಸ್ವತಃ ದೇವರೇ ಇಲ್ಲಿ ಆತನನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದೊಳಗಿಂದ ಬಿಡಿಸುವುದಕ್ಕೆ. ದೇವರು ಹೇಳ್ತಾ ಇದ್ದಾರೆ, ಇಲ್ಲಿ ನಾನು ಅವರ ಮೊರೆಯನ್ನ ನಾನು ಕೇಳಿದ್ದೀನಿ, ಅವರ ಪ್ರಾರ್ಥನೆಯನ್ನ ನಾನು ಕೇಳಿದ್ದೀನಿ. ನನ್ನ ಜನರು ಕಷ್ಟ ಪಡುತ್ತಿರುವುದನ್ನ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆದ್ರಿಂದ ಮೋಶೆ, ನಾನು ನಿನ್ನನ್ನ ಆರಿಸ್ಕೊಳ್ತಾ ಇದ್ದೀನಿ. ಯಾವುದಕ್ಕೋಸ್ಕರ? ಐಗುಪ್ತ ದೇಶದೊಳಗಿಂದ ನನ್ನ ಜನರು ಅಂದ್ರೆ ಇಸ್ರಾಯೇಲ್ ಜನರನ್ನ ಬಿಡಿಸಲಿಕ್ಕೆ ಸಮರ್ಥನು ಶಕ್ತನು ನೀನೇ ಎಂಬುದಾಗಿ ದೇವರು ಮೋಶೆಯನ್ನ ಸ್ವತಃ ದೇವರೇ ಆರಿಸ್ಕೊಳ್ತಾ ಇದ್ದಾರೆ. ಮೋಶೆ ದೇವರೊಟ್ಟಿಗೆ ಸಂಭಾಷಣೆ ಮಾಡಿದಂತ ಒಬ್ಬ ಅದ್ಭುತವಾದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಮೋಶೆ. ಅಷ್ಟೇ ಮಾತ್ರವಲ್ಲ, ಮೋಶೆ ಮುಖಾಂತರವೇ ಧರ್ಮಶಾಸ್ತ್ರವು ನಮಗೆ ಕೊಡಲ್ಪಟ್ಟಿತ್ತು. ಹಲ್ಲೆಲೂಯಾ. ಮೋಶೆಯ ಕೈಗೆ ದೇವರು 10 ಆಜ್ಞೆಗಳು ಅಂದ್ರೆ ಧರ್ಮಶಾಸ್ತ್ರವನ್ನ ಆತನ ಕೈಗೆ, ಮೋಶೆಯ ಕೈಗೆ ಒಪ್ಪಿಸಿ ಕೊಡ್ತಾರೆ ದೇವರು ಅಲ್ವಾ. ಇಷ್ಟೊಂದು ಮಹಾನ್ ವ್ಯಕ್ತಿ ಯಾಕೆ ಈ ಒಂದು ಕಾನಾನ್ ದೇಶವನ್ನ ಕಾಣಲಿಲ್ಲ? ಕಾರಣ ಏನು? ಇಲ್ಲಿ ಇಸ್ರಾಯೇಲ್ ಜನರು ಕಾನಾನ್ ದೇಶದ ಮುಕ್ತಾಯದ ಹಂತದಲ್ಲಿರುವಾಗ ಕಾದೇಶ್ ಎಂಬ ಪ್ರಾಂತ್ಯದಲ್ಲಿ ಈ ಒಂದು ಇಸ್ರಾಯೇಲ್ಯರು ಇಳ್ಕೊಳ್ತಾರೆ. ಸೊ ಆ ಸಮಯದಲ್ಲಿ ಆ ಒಂದು ಪ್ರಾಂತ್ಯದಲ್ಲಿ ಕುಡಿಯುವುದಕ್ಕೆ ನೀರಿನ ಕೊರತೆ ಆದಾಗ, ಅಂದ್ರೆ ಕುಡಿಯುವುದಕ್ಕೆ ನೀರು ಸಿಗೋದಿಲ್ಲ. ಅಂತ ಸಮಯದಲ್ಲಿ ಈ ಒಂದು ಇಸ್ರಾಯೇಲ್ ಜನರು ದೇವರ ಮೇಲೆ ಗೊಣಗುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೂ ಮೋಶೆಯ ಮೇಲೆ ಅವರು ಕೋಪಗೊಳ್ತಾರೆ ಮತ್ತು ಅವರ ಮೇಲೆಯೂ ಕೂಡ ಗೊಣಗುವುದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಇದನ್ನು ನೋಡಿದಂತ ಮೋಶೆ ದೇವರ ಬಳಿಯಲ್ಲಿ ಹೋಗಿ ಕೇಳ್ಕೊಳ್ತಾರೆ. ಆಗ ದೇವರು ಹೇಳ್ತಾರೆ, ನೀನು ಬಂಡೆಯ ಜೊತೆ ಮಾತಾಡು ಎಂಬುದಾಗಿ ದೇವರು ಮೋಶೆಗೆ ಆಜ್ಞಾಪಿಸ್ತಾರೆ. ಆದ್ರೆ ಮೋಶೆ ಇಲ್ಲಿ ಈ ಒಂದು ಇಸ್ರಾಯೇಲ್ ಜನರನ್ನ ದ್ರೋಹಿಗಳೇ ಎಂದು ದೂಷಿಸುತ್ತಾ ಆ ಒಂದು ಬಂಡೆಗೆ 2 ಬಾರಿ ಕೋಲಿಂದ ಹೊಡಿತಾರೆ. ಆಗ ಆ ಒಂದು ಬಂಡೆಯ ಒಳಗಿಂದ ನೀರೇನೋ ಬರುತ್ತೆ. ಬಟ್ ಆದ್ರೆ ದೇವರ ಒಂದು ಕೋಪಕ್ಕೆ ಈ ಒಂದು ಮೋಶೆ ಗುರಿ ಆಗ್ತಾರೆ. ಯಾವ ರೀತಿಯಪ್ಪ ಅಂತಂದ್ರೆ, ಮೋಶೆಗೆ ದೇವರು ಹೇಳಿದ್ದು ಬಂಡೆಯ ಬಳಿ ನೀನು ಹೋಗಿ ಬಂಡೆಯ ಜೊತೆ ಮಾತಾಡು ಎಂಬುದಾಗಿ ಮಾತ್ರ ಹೇಳಿದ್ರು ಅಷ್ಟೇ. ಆದ್ರೆ ಮೋಶೆ ಮಾಡಿದ್ದೇನಪ್ಪ ಅಂತಂದ್ರೆ ಆ ಬಂಡೆಯನ್ನ 2 ಸಾರಿ ಹೊಡೆದ್ರು. ಆದ್ರಿಂದ ದೇವರಿಗೆ ಇಷ್ಟವಿಲ್ಲದ ಒಂದು ಕಾರ್ಯವಾಗಿರೋದ್ರಿಂದ ದೇವರು ಹೇಳ್ತಾರೆ, ಆರೋನನ ಮೋಶೆಯನ್ನ ಕರೆದು ಇಲ್ಲಿ ದೇವರು ಹೇಳ್ತಾ ಇದ್ರೆ, ನೀವು ಇಸ್ರಾಯೇಲ್ ಜನರ ಮುಂದೆ ನನಗೆ ಗೌರವಿಸಿದ ಕಾರಣ, ನೀವು ನನಗೆ ಗೌರವ ಸಲ್ಲಿಸದೇ ಇರತಕ್ಕಂತ ಕಾರಣ ನೀವು ಕಾನಾನ್ ದೇಶವನ್ನ ನೋಡುವುದಿಲ್ಲ ಎಂಬುದಾಗಿ ದೇವರು ಖಂಡಿತವಾಗಿಯೂ ಅವರಿಗೆ ಹೇಳ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಮೋಶೆ ಮಾಡಿದಂತ ತಪ್ಪು, ದೇವರು ಬರೀ ಮಾತಾಡು ಎಂಬುದಾಗಿ ಹೇಳಿದ್ರು. ಬಟ್ ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿದಂತ ಮೋಶೆ ಇಲ್ಲಿ 2 ಬಾರಿ ಕೋಲಿನಿಂದ ಹೊಡಿತಾ ಇದ್ದಾರೆ. ಅಷ್ಟೇ ಮಾತ್ರವಲ್ಲದೆ ಇಸ್ರಾಯೇಲ್ ಜನರನ್ನ ದ್ರೋಹಿಗಳೇ ಎಂದು ದೂಷಿಸ್ತಾ ಇದ್ದಾರೆ. ಇದು ದೇವರಿಗೆ ಇಷ್ಟವಾಗಲಿಲ್ಲ.